ಗುದ್ದಾಡಬೇಕಲ್ಲ, ಮತ್ತೆ ಗುದ್ದಾಡಲ್ಲ ಏನೋ ಗೊತ್ತೈತಿ, ಯಾವ್ದು ಬರಂಗಿಲ್ಲ, ಎಲ್ಲ ಥರ ಗುದ್ದಾಡಬೇಕು. ಹಂಗೆ ಬಾಂಧಿ ಅಂದ್ರೆ ಮತ್ತೆ ಎಲ್ಲರೂ ಬೆಳಿತಾರಲ್ಲ. ಈ ರೈತಿನ ಥರ ನೀವು ಏನಾದರೂ ಈ ಬೆಳೆ ಬೆಳೆದ್ರಿ ಅಂದ್ರೆ ಕೋಟ್ಯಾಧೀಶ್ವರ ಗ್ಯಾರಂಟಿ. ಓಕೆ, ಸೊ ಈ ಥರ ಫಂಗಿಸೈಡ್ಗಳು ಇನ್ನೂ ಭಾಳ ಹತ್ತಾವ. ಭಾಳಷ್ಟು. ಓಕೆ, ಅಷ್ಟೇ. ಇದು 2800 ರೂಪಾಯಿ 1 ಲೀಟ್ರ್. 1 ಲೀಟ್ರ್ 1 ಲೀಟ್ರಿಗೆ 750 ರೂಪಾಯಿ. 1 ಲೀಟ್ರಿಗೆ 1 ml ಹಾಕಿ. ಸೊ ಟೋಟಲ್ ನೀವು ಹೇಳ್ದಂಗೆ ಅದು ಖರ್ಚಂತೂ 1 ಎಕರೆಗೆ ಹೆಚ್ಚು ಕಡಿಮೆ 1 ಲಕ್ಷ ಮ್ಯಾಲೆ ಬರ್ತೈತಿ ಹಾಂ ವರ್ಷಕ್ಕೆ. ಸೊ ಆವ್ರೇಜ್ ನಾವು 5 ರಿಂದ 6 ಲಕ್ಷ ರೂಪಾಯಿ ಇನ್ಕಮ್ ತೆಗಿಬೋದು. ಏನಿಲ್ಲ ಅಂದ್ರೂ ನೋಡು 30-40 ರೂಪಾಯಿ 40 ರೂಪಾಯಿ ಮಾರಿನೂ 10 ಟನ್ ತೆಗೆದ್ರೆ 3 ಲಕ್ಷ ರೂಪಾಯಿ ಐತ್ರಿ. 3 ಲಕ್ಷದಾಗ 1 ಲಕ್ಷ ಖರ್ಚು ತೆಗೆದ್ರು 2 ಲಕ್ಷ ಮಿನಿಮಮ್ ಉಳಿತಾವ. ಮಿನಿಮಮ್ ಕಮ್ಮಿ ಚಲೋ ಮಾರ್ಕೆಟ್ ಆಗ್ತದೆ ನೋಡ್ರಿ. 50 ರೂಪಾಯಿ 60 ರೂಪಾಯಿ ಆಯ್ತಂದ್ರೆ 5 ಲಕ್ಷ ಹೋಗ್ತಂದ್ರೆ 5 ಲಕ್ಷದಾಗ 1 ಲಕ್ಷ ಖರ್ಚು ಹೋದ್ರು 3-4 ಲಕ್ಷ ಉಳಿಯೋದು. ಅದ ಕರೆ ಗುದ್ದಾಡಾಗ್ಬೇಕು ಭಾಳ. ಭಾಳ ಇರುತ್ತೆ ನೋಡಿ. STP ಬರೀ ರಿಪೇರಿ ಮಾಡಕ್ಕೆ ಇದು ಹೊಸ ಕಾನ್ಸೆಪ್ಟ್ ಮಾಡ್ಬೇಕಾರೆ ಕಮ್ಮಿ ಅಂದ್ರೆ 50-60-70 ಸಾವಿರ ರೂಪಾಯಿ ಖರ್ಚು. ಈ ಪೂರಾ ಇದೆ ಇದೆಲ್ಲಾನು ಗಣ್ಣ ಇದು ಇಂಜನ್ ಇದೆಲ್ಲ ಟಾಕಿ ಇದೆಲ್ಲ ಮಾಡ್ಕೋಬೇಕಾದ್ರೆ. ಸೊ ಎಲ್ಲ ಹೊಲ ತುಂಬೆಲ್ಲ ಈ ಪೈಪ್ ಇದು ಹಾಕ್ಬೇಕಾದ್ರೆ ಇದು ಕಮ್ಮಿ ಅಂದ್ರೂ ಇದು 80-80 ರೂಪಾಯಿ ಮೀಟರ್ ಐತಿ. ಸೊ ಸೊ ಹೊಲ ತುಂಬ ಆ ಸ್ಪ್ರೇಯರ್ ಅದು ಈಗ ಆಗ ಬ್ಲೂ ಕಲರ್ ತೋರಿಸಿಲ್ಲ, ಅದು 2800 ರೂಪಾಯಿಗೆ 100 ಮೀಟರ್. ಓಕೆ, ಮೀಟರ್ ಇದು 70-80 ರೂಪಾಯಿ ಮೀಟರ್ ಐತಿ. ಇದು ಹೊಲ ತುಂಬ ಎಲ್ಲ ಕಡೆನೂ ಇರ್ತೈತಿ. ಈ ಮತ್ತೆ 7-8 ವಾಲ ಅವೆಲ್ಲ ಸಿಸ್ಟಮ್ ಭಾಳ ಇದು ಮಾಡ್ಬೇಕು. ಸೊ ಅಷ್ಟೆಲ್ಲ ಮಾಡಿದಾಗ ಈ ನಮ್ನಿ ಬೆಳೆ ಬರ್ತೈತೆ. ಓಕೆ, ಈ ವಾಟರ್ ಸಾಲ್ಯುಬಲ್ ಬಿಡಬೇಕಂತ ಕಂಡೀಷನ್ ಇಲ್ಲ ಮ್ಯಾಲಿಂದ ನಾವು ಹಾಕಿದ್ರೆ ಬಿಟ್ಟರೆ ಕಾಯಿ ನಿಮ್ಗೆ ಫುಲ್ ಸೆಟ್ಟಿಂಗ್ ಚಂದ ಸೈಜ್ ಹಾಂ. ಇಲ್ಲ ನಾವು ಬಿಡುದಿಲ್ಲ ಡೈರೆಕ್ಟ್ಲಿ ನಾವು ಮೇಲಿಂದ ಹಾಕಿದ್ವು ಅಂದ್ರೆ ಅವಾಗ ಕಾಯೋದು ಅದು ಬೇಕಾ. ಆಮೇಲೆ ವಾಟರ್ ಸಾಲ್ಯುಬಲ್ ಬಿಡಬೇಕು. ಓಕೆ, ವಾಟರ್ ಸಾಲ್ಯುಬಲ್ ಬಿಟ್ರೆ ನಿಮ್ಮ ಕಾಯಿ ಸೈಜ್ ಅಂದ್ರೆ ಇದಾಗುತ್ತೆ, ಚಲೋ ಸೆಟ್ ಆಗ್ತಾವ. ಮ್ಯಾಲ ಹಾಕ್ತಂದ್ರೆ ಬಟ್ ಸ್ಪ್ರೇ ಮಾಡ್ಬೇಕಾದ್ರೆ 2 ಮಂದಿ ಅಂದ್ರೆ ಬೇಕೇ ಬೇಕು. ಒಬ್ರು ಹೊಡಿಬೋದು, ಹಂಗೇನಿಲ್ಲ. ಇಲ್ಲ ಬಟ್ ಪೈಪ್ ಜಕ್ಕೊಂಡ್ ಬರೋದಾ ಹಾಕಿ ಬಿಟ್ರೆ ಆಯ್ತು. ಹಾಂ, ಪೈಪ್ ಜಾಗಕ್ಕೇನು ಹತ್ತಾಗಿಲ್ಲ, ಅದೇನು ಹತ್ತಾಗಿಲ್ಲ. ತೊಗೊಂಡು ತಿರ್ಗಾಡೋದು ಅಷ್ಟೇ. ತಿರ್ಗಾಡಿ ಮ್ಯಾಗ ಹೈಟ್ ಹೋಗಿದ್ವಿ. ಹಾಂ, ಒಳ್ಳೆ ಸ್ಪ್ರೇಯರ್ ಈಗ ನಾವು ಇದನ್ನ ನೀವು ಸ್ಪ್ರೇಯರ್ಗೂ ಯೂಸ್ ಮಾಡ್ತೀವಿ ನಾವು. ಹೋಯ್ತು ವಾಟರ್ ಸಾಲ್ಯುಬಲ್ ಬಿಡ್ಬೇಕಾದ್ರೂ ಯೂಸ್ ಅಲ್ಲಿ ಇಂಜನ್ ಐತಿ. ಹಾಂ, ಅಲ್ಲಿ ಈಗ ಇಂಜನ್ ಟಾಕಿ ಎಲ್ಲಾನು ಐತಿ. ಅದನ್ನ ಇಲ್ಲಿ ಬಂದು ಟಚ್ ಕೊಟ್ಬಿಡ್ತೀವಿ ಹಿಂಗೆ. ಓಕೆ, ಇದಕ್ಕೆ ಟಚ್ ಕೊಟ್ಟ ಮೋಟ್ರ್ ಚಾಲು ಮಾಡಿ ತಿಳ್ಕೊಂಡು ನೀರು ಎಲ್ಲ ಕಡೆ ಹೋಗ್ತೈತಿ. ಈಗ ಓಕೆ, ಇದು ವಾಟರ್ ಸಾಲ್ಯುಬಲ್ ನೀರು ಬಿಡಾಕ ಫಿಲ್ಟರ್ ಟಚ್ ಕೊಡೋದಷ್ಟೇ. ಓಕೆ, ಇದು ಸ್ಪ್ರೇ ಮಾಡೋಕ್ಕೂ ಇದು ಯೂಸ್ ಆಕೈತಿ. ಓಕೆ, ಇದು ಹಾಂ. ಸೊ 13 ಫೂಟಕ್ಕೆ ಗಿಡದಿಂದ ಗಿಡಕ್ಕೆ ಜಾಗ ಐತಿ. ಆದರೂ ಕೂಡ ಒಳಗಡೆ ನಾವು ಪಂಪ್ ತೊಗೊಂಡ ಅದಕ್ಕೆ ಹಂಗೆ ಹಿಂಗೆ ಹೋಗಕ್ಕೆ ಸಿಗಂಗಿಲ್ಲ. ಸೊ ಆವಾಗ ನಾವು ಇಂಥ ಪೈಪ್ದಿಂದನೇ ಇಲ್ಲಿ ಸ್ಪ್ರೇ ಮಾಡಬೇಕಾಗ್ತೈತಿ. ಆ ಸ್ಪ್ರೇ ಮಾಡೋ ಸಿಸ್ಟಮ್ ಹೆಂಗೈತಿ ಅಂದ್ರೆ ಅಲ್ಲಿ ಕನೆಕ್ಟ್ ಕೊಡ್ತಾರೋ. ಸೊ ಬಟ್ ಕನೆಕ್ಷನ್ ಇಲ್ಲಿಂದನೇ ಕೊಡ್ತಿರಲ್ಲ. ಇದು ವಾಟರ್ ಸಾಲ್ಯುಬಲ್ ನೀರು ಬಿಡಬೇಕಾದ್ರೆ ಅಷ್ಟೇ. ಹಾಂ, ವಾಟರ್ ಸಾಲ್ಯುಬಲ್ ನೀವು ಬಿಡಬೇಕಾದ್ರೆ ಇಲ್ಲಿ ಕನೆಕ್ಷನ್ ಕೊಡ್ತೀವಿ. ಸ್ಪ್ರೇ ಮಾಡ್ಬೇಕಾದ್ರೂ ಇಲ್ಲಿಂದನೇ ಹೊಡೆಯೋದಾರ ಇಲ್ಲಿಂದನೇ ಚಾಲು ಮಾಡೋದು. ನೀವು ಹೆಂಗೆ ಬೇಕಾ ಅಲ್ಲಿ. ಆದರೆ ಬೇರೆ ಬೇರೆ ಜಾಗ ಹಾಲ್ ಮಾಡ್ಕೊಂಡೇವು ನಾವು. ಹಾಂ, ಅರ್ಧ ಇಕ್ಕರ ಹೊಡಿತಿತ್ತು ಒಂದು ಹಾಲ್ನಾಗ, ಒಂದು ಹಾಲ್ದಿಂದ. ಸೊ ಇದೇ ಪೈಪ್ ಕನೆಕ್ಷನ್ ಮಾಡ್ತಿರಲ್ಲ ಅಲ್ಲೂ? ಹಾಂ, ಅದಲ್ಲ ಇದು ಕನೆಕ್ಷನ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಅದು. ಓಕೆ, ಯಾಕಂದ್ರೆ ಇಲ್ಲಿ ಪಂಪ್ ತೊಗೊಂಡು ಹೋದ್ನು, ಇಲ್ಲಿ ನಡುವೆ ಟ್ರ್ಯಾಕ್ಟರ್ ಸಣ್ಣ ತೊಗೊಂಡು ಹೋದ್ನು, ಏನೂ ಆಗಂಗಿಲ್ಲ ಇದ್ರಾಗ. ಸೊ ಅವಾಗ ಇಂಥ ಸಿಸ್ಟಮ್ಗಳು ಬೇಕಾಗ್ತಾವ. ಈಗ ಅಳಿಗಾಡ್ತಿದ್ದೆ ಅದಂದ್ರೆ ಹೆಂಗಿತಿ ಗಾಳಿಗೆ ಹಾಕ್ತಿದ್ವಿ. ಆ ಜೈಬರ್ ಆ ಕಡೆ ಈ ಕಡೆ ಹಿಂಗಂದ್ರೆ ಅಳಿಗಾಡ್ತಿದ್ಲೆ. ಅದಕ್ಕೆ ಇದನ್ನ ಸ್ಟಿಕ್ ಹಾಕಿ ನಾವು. ಓಕೆ, ಇವ ಇದು ನೋಡ್ರಿ ಹಿಂಗೆ ತೆಗಿಯಾಕೋ ಬರ್ತಿದ್ದೆ. ಓಕೆ, ಈಗ ಆನ್ಲೈನ್ ತರಿಸಿಯನ್ ಇದನ್ನ 5 ರೂಪಾಯಿಗೆ ಒಂದು. ಇದನ್ನ ಈ ಥರ ಹಿಂಗೆ ಹಾಕಿ ಹೋಗೋದು ಬಿಡು. ಹಿಂಗೆ ಹಾಕಿಬಿಡ್ತಂದ್ರೆ ಅಳಿಗಾಡಂಗಿಲ್ಲ. ಒಳ್ಳೆ. ಸೊ ಪಾಲಿನೇಷನ್ ಸೆಟ್ಟಿಂಗ್ ಆಗ್ಬೇಕಾದ್ರೆ ಅದಕ್ಕೆ ಟೆಂಪ್ರೇಚರ್ ಬೇಕು. ಥಂಡಿಗೆ ಕಡಿಮೆ ಆಗ್ತೈತಿ. ನಾವು ಅಂದಂಗೆ ಎಲ್ಲ ಆಗಂಗಿಲ್ಲ ಅದಲ್ಲ. ಅದ್ರಾಗ ಚಲೋ ಬಂದತ್ರಾಗ ನೋಡಪ್ಪ ಹೆಂಗೂ ಮಾಡ್ರಿ.
ಇದು ನೋಡಿ ಇದು ಹೊಸ ಸೆಟ್ಟಿಂಗ್ ಇದೆ ಈಗಿಂದ ಈಗ ಆಗದಿಸ್ತ ಇದು ಹೊಸ ಸೆಟ್ಟಿಂಗ್. ಹಾಂ ಇನ್ನು ಇಲ್ಲಿ ಮ್ಯಾಲೆ ಹೂದ ಅದ್ರದ್ದು ಆಗ್ಬೋದು. ಆಗತ್ತಾವ ಹಂಗೆ ಆಗ್ತಿರ್ತಾವ ಈಗ ಚಾಲು ಐತೆ. ಹ್ಞೂ